ರಾಶಿ ಅಂದರೆ ಹಿಂದಿನ ಮನೆ ಮಕರ ರಾಶಿಯಲ್ಲಿ ಸತತ ನೋಡಿ ಸೂರ್ಯ ಮತ್ತು ಕುಜ ಮತ್ತು ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಮತ್ತು ಚಂದ್ರ ಕೂಡ ಈ 2 ದಿನ ಅಲ್ಲೇ ಇರ್ತಾರೆ. ಸೊ ಈ 4-5 ಗ್ರಹಗಳು ಒಟ್ಟೊಟ್ಟಿಗೆ ಸಂಚರಿಸ್ತಾ ಇದ್ದಾವೆ. ಅದು ಅಲ್ದಿರ ಸೂರ್ಯ ಮಕರ ರಾಶಿಗೆ ಬಂದಿರೋದೇ ಒಂದು ಯಾಕಂದರೆ ಈ ಕಾನೂನು ರೀತಿ ಏನಿರುತ್ತೆ ಆ ತೊಂದರೆಗಳು ಬಹಳಷ್ಟು ಆಗ್ತಾ ಹೋಗುತ್ತೆ. ಅದರಲ್ಲೂ ಕುಂಭರಾಶಿಯವ್ರಿಗೆ ಕಾನೂನಿನ ತೊಂದರೆ, ಕೋರ್ಟು, ಕೇಸು, ಕಂಪ್ಲೇಂಟು ಈ 1 ತಿಂಗಳು ಈ 30 ದಿನ ಇಷ್ಟು ಗ್ರಹಗಳು ಬಂದಿರೋದಕ್ಕೆ 30 ದಿನ ಕೋರ್ಟು, ಕೇಸು, ಕಂಪ್ಲೇಂಟ್ ಆಗಿರ್ಬೋದು, ಕೆಲಸದವರಿಂದ ತೊಂದರೆ, ಇವರೇ ಕೆಲಸಕ್ಕೆ ಹೋಗ್ತಿದ್ರೆ ಕೆಲಸದ ಅಧಿಕಾರಿಗಳಿಂದ ತೊಂದರೆ ಆಗ್ತಾ ಇರುತ್ತೆ, ಕೆಲಸದ ಓನರ್ಗಳಿಂದ ತೊಂದರೆ ಆಗ್ತಿರುತ್ತೆ, ಅಥವಾ ಇವರೇ ಯಾವುದಾದ್ರೂ ಕಂಪನಿ ಯಾವುದಾದ್ರೂ ಒಂದು ಆಫೀಸು ಏನಾದರೂ ಇದ್ದರೆ ಇವ್ರ ಹತ್ರ ಕೆಲಸ ಮಾಡೋರ ಕಡೆಯಿಂದ ತೊಂದರೆ ಆಗ್ತಾ ಇರುತ್ತೆ. ಅಂತಿಂಥ ತೊಂದರೆ ಅಲ್ಲ, ದುಡ್ಡು ಇಸ್ಕೊಂಡು ಹೊಟ್ಟೋಗಿರೋದು, ದುಡ್ಡು ಇಸ್ಕೊಂಡು ಕೆಲಸ ಬಿಟ್ಬಿಡೋದು, ಅಥವಾ ಆ ಕೆಲಸದಲ್ಲಿ ಇರೋರು ಎಲ್ಲೋ ಜಗಳಗಳು ಮಾಡ್ಕೊಳ್ಳೋದು, ಅದು ಕೋರ್ಟು ಕೇಸು ಕಂಪ್ಲೇಂಟ್ಗೆ ಹೋಗೋದು, ಈ ರೀತಿ ಆ ಒಂದು ಏನೂ ಮಾಡದೇ ಇದ್ರೂ ಆ ಒಂದು ಇದಕ್ಕೆ ಕಂಪ್ಲೇಂಟ್ಗೆ ಸ್ಟೇಷನಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂಥದ್ದು, ಅಲ್ಲಿ ಹೇಳಿಕೆ ಕೊಡೋ ಅಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಜೊತೆಗೆ ನೋಡಿ ಶನಿ 2ನೇ ಮನೇಲಿದ್ದು ಶನಿಯ ದೃಷ್ಟಿ 10ನೇ ದೃಷ್ಟಿ ಧನಸ್ಥಾನಕ್ಕೆ ಬಿದ್ದು ಎಲ್ಲೋ ಒಂದು ಕಡೆ ಗುರುವಿನ ದೃಷ್ಟಿ ಅಂತಂದರೆ ಗುರುವಿನ ನೇರ ದೃಷ್ಟಿ ಇಲ್ಲ. ಕುಂಭರಾಶಿಗೆ 5ನೇ ಮನೇಲಿ ಗುರು ಇರ್ತಾರೆ. 5ನೇ ಮನೇಲಿ ಗುರು ಇದ್ದು 9ನೇ ದೃಷ್ಟಿ ಕುಂಭ ರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲೋ ಒಂದು ಸ್ವಲ್ಪ ಗುರುವಿನ ದೃಷ್ಟಿ ಬಿದ್ದರೂ ಕೂಡ ಆದರೆ ಸತತ ಗ್ರಹಗಳು ವ್ಯಯಸ್ಥಾನದಲ್ಲಿದ್ದಾಗ ದುಡ್ಡು ಕಾಸಿಗೂ ತೊಂದರೆ ಆಗುತ್ತೆ. ಎಲ್ಲೊಂದು ಕಡೆ ದುಡ್ಡು ಬರ್ತಾ ಇರುತ್ತೆ ಆದರೆ ಕೈಯಲ್ಲಿ ನಿಲ್ಲಲ್ಲ, ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಆ ದುಡ್ಡಿನ ಪ್ರಾಬ್ಲಮ್ಮು ಅತಿ ಹೆಚ್ಚಾಗ್ತಿರುತ್ತೆ. ಮನೆಯಲ್ಲಿ ಕುಟುಂಬದ ಸಮಸ್ಯೆ ಅಂತೂ ಹೇಳ್ತೀರದು. ಕುಟುಂಬದಲ್ಲಿ ಅತಿ ಹೆಚ್ಚು ಅಣ್ಣ ತಮ್ಮದಿರ ಜಗಳ ಆಗಿರ್ಬೋದು, ಅಕ್ಕ ತಂಗಿರ ಜಗಳ ಆಗಿರ್ಬೋದು, ಅಥವಾ ಮನೆಯಲ್ಲಿ ಆಸ್ತಿ ವಿಚಾರವಾಗಿರ್ಬೋದು, ಅಥವಾ ದುಡ್ಡಿನ ವಿಚಾರ ಆಗಿರ್ಬೋದು, ಏನಾದರೂ ಒಂದು ಸಮಸ್ಯೆ ಬಂದು ಒದಗ್ತಾನೇ ಇರುತ್ತೆ ಕುಂಭರಾಶಿಯವರಿಗೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಅಪಘಾತಗಳು. ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ನಡ್ಕೊಂಡು ಹೋಗ್ತಾಯಿದ್ರು ಕೂಡ ಸುಮ್ಮನೆ ಯಾರಾದರೂ ಒಂದು ಚೂರು ಟಚ್ ಮಾಡಿದ್ರು ಕೂಡ ಬಿದ್ದರೆ ತುಂಬ ಪೆಟ್ಟು ಮಾಡ್ಕೊಳ್ತಾರೆ. ತುಂಬ ಪೆಟ್ಟು ಅಂತಂದರೆ ಯಾಕಂದರೆ ನೋಡಿ ಧನಿಷ್ಠ ನಕ್ಷತ್ರಾಧಿಪತಿ ಕುಜ ಕೂಡ ಕುಂಭರಾಶಿಗೆ 12ನೇ ಮನೇಲಿರ್ತಾರೆ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಗಾಯ ಇದ್ದರೆ ಅದೆಲ್ಲೋ ಒಂದು ಕಡೆ ಸರ್ಜರಿ ಮಾಡಿಸ್ಕೊಳ್ಳೋ ಅಂಥ ಒಂದು ಅತಿರೇಕಕ್ಕೆ ಹೋಗ್ತಾ ಇರುತ್ತೆ. ಈ ಟೈಮಲ್ಲಿ ಈ 1 ತಿಂಗಳು ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದರಿಂದ ಏನಾದರೂ ಒಂದು ಕಾಂಟ್ರವರ್ಸಿ ಆಗೋದು, ಜಗಳಗಳಾಗೋದು, ಅಥವಾ ಆ ಕೆಲಸದಿಂದ ಎಲ್ಲೋ ಒಂದು ಕಡೆ ಲಾಸ್ ಆಗೋದು, ಈ ಟೈಮಲ್ಲಿ ಏನೇ ಕೆಲಸ ಮಾಡಿದ್ರು ಲಾಸ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ.